ಜೈಲಿನಲ್ಲಿ ಜಾಮರ್ ಅಳವಡಿಕೆಯಿಂದ ಹಲವು ಸಮಸ್ಯೆಗಳು ಉಂಟಾಗ್ಬಿಟ್ಟಿವೆ. ಜೈಲಿನಲ್ಲಿ ಕೆಲವರು ಮೊಬೈಲ್ ಯೂಸ್ ಮಾಡ್ತಾರೆ ಈ ಕೈದಿಗಳು. ಹೀಗಾಗಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನುವಂತ ಕಾರಣಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತ ಈ ಜಾಮರ್ ಅನ್ನ ಹಾಕಲಾಗುತ್ತೆ. ಬಟ್ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬೇರೆ ಇರೋದ್ರಿಂದ ಓದ್ಕೊಳ್ಳೋದಕ್ಕಾಗ್ತಿಲ್ಲ. ಏನೋ ಒಂದು ಸೋರ್ಸ್ ನೋಡ್ತೀವಿ ಅಂದ್ರೆ ನೋಡೋದಕ್ಕಾಗ್ತಿಲ್ಲ. ನೆಟ್ವರ್ಕ್ ಸಿಗದೆ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ತೊಂದರೆಯಾಗ್ತಾ ಇದೆ. ನೆಟ್ವರ್ಕ್ ಸಿಗದೆ ಪರದಾಡ್ತಿದ್ದಾರೆ. ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಬಹಳ ತೊಂದರೆಯಾಗ್ತಾ ಇದೆ. ಜೈಲಿನಲ್ಲಿ ಈಗ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತಲಿನ ಮೆಹಬೂಬ್ ನಗರ, ಸೈದಾಪುರ್, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಈ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ನೋಡಿ, ಅನೇಕರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಅವರಿಗೆ ನೆಟ್ವರ್ಕ್ ಇಲ್ಲದೆ, ಇಂಟರ್ನೆಟ್ ಇಲ್ಲದೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಬಟ್ ಈ ರೀತಿ ಜಾಮರ್ ಹಾಕಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಂಡು ಬಿಟ್ಟಿವೆ. ಹೀಗಾಗಿ ಜಾಮರ್ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡಿ ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ, ಇನ್ನು ಕೆಲವರು ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಓದ್ಕೊಳ್ಳೋರು ಇರ್ತಾರೆ. ಸೋರ್ಸ್ ಹುಡುಕ್ಬೇಕು ಅಂದರೆ ನೆಟ್ವರ್ಕ್ ಸಿಗಲ್ಲ, ನೆಟ್ ಆನ್ ಮಾಡೋದಕ್ಕಾಗಲ್ಲ. ಒಬ್ರಿಗೆ ಎಮರ್ಜೆನ್ಸಿ ಇದೆ, ನೀವು ಫೋನ್ ಮಾಡಬೇಕು ಅಂದರೆ ಕಾಲ್ ಕನೆಕ್ಟ್ ಆಗಲ್ಲ, ನೆಟ್ವರ್ಕೇ ಸಿಗಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯರು ಈ ಜಾಮರ್ ಫ್ರೀಕ್ವೆನ್ಸಿಯನ್ನು ನೀವು ಕಡಿಮೆ ಮಾಡಿ, ಇಲ್ಲ ಅಂತಂದರೆ ನಮಗೆ ಪ್ರತಿನಿತ್ಯವೂ ಕೂಡ ಇದೇ ಸಮಸ್ಯೆ ಆಗುತ್ತೆ ಅಂತ. ರೀಚಾರ್ಜ್ ಮಾಡ್ಕೊಂಡಿರ್ತಾರೆ, ಆದರೆ ನೆಟ್ ಯೂಸ್ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ. ಈ ಸಮಸ್ಯೆಯಿಂದಾಗಿ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಮನವಿ ಮಾಡ್ಕೊಂಡಿದ್ದಾರೆ, ನೀವು ಜಾಮರ್ನ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದರೆ ನಾವು ಮೊಬೈಲ್ ಯೂಸ್ ಮಾಡ್ಬೋದು ಅಂತ. ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಯೂಸ್ ಮಾಡೋದಕ್ಕಾಗಲ್ಲ, ರೀಚಾರ್ಜ್ ಮಾತ್ರ ಅದ್ರ ಪಾಡಿಗೆ ಅವ್ರು ಮಾಡಿಸ್ಕೊಳ್ತಾನೆ ಇದ್ದಾರೆ. ಹೀಗಾಗಿ ಜನರಿಗೆ ಈ ಸಮಸ್ಯೆಯಿಂದ ಹೇಗಾದರೂ ಮಾಡಿ ಮುಕ್ತಿ ಕೊಡಿಸಿ ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ನೆಟ್ವರ್ಕನ್ನೇ ಅವಲಂಬಿಸ್ಕೊಂಡಿರ್ತಾರೆ ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡೋರು. ಅಂಥವರು ಕೂಡ ಈಗ ರೀಚಾರ್ಜ್ ಮಾಡಿಸ್ಕೊಂಡಿದ್ರು ವರ್ಕ್ ಫ್ರಮ್ ಹೋಮ್ ಬಿಟ್ಟು ಆಫೀಸ್ಗೆ ಹೋಗಿ ವರ್ಕ್ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಹೀಗಾಗಿ ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿನ ಈ ಜಾಮ್ ಫ್ರೀಕ್ವೆನ್ಸಿಯನ್ನು ನೀವು ಕಡಿಮೆ ಮಾಡಿಕೊಡಿ ಅಂತ ಪಾಪ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ನೆಟ್ವರ್ಕ್ ಸಿಗದೆ ಒದ್ದಾಡ್ತಿದ್ದಾರೆ ಅಲ್ಲಿನ ಜನರು. ಸರ್, ಈಗ ನಮ್ದು ಎಕ್ಸಾಮ್ ಸ್ಟಾರ್ಟ್ ಆಗತ್ತವ್ರಿ. ಈಗ ನಮ್ಗೆ ಏನಂತಾರೆ, ಎಕ್ಸಾಮ್ ಸ್ಟಾರ್ಟ್ ಆದರೂ ನಮಗೆ ಓದಾಕೆ ಆನ್ಲೈನ್ ಮೆಟೀರಿಯಲ್ಸ್ ರೆಫರ್ ಮಾಡ್ತೀವಿ. ಯೂಟ್ಯೂಬಲ್ಲಿ ಆಗ್ಬೋದು, ಯಾವುದಾದ್ರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ಬೋದು, ಅಪ್ಲಿಕೇಶನ್ಸಲ್ಲಿ ಆಗ್ಬೋದು. ಈಗ ನೆಟ್ ಸಮಸ್ಯೆಯಿಂದಾಗಿ ನಮಗೆ ಏನೇನೋ ಆನ್ಲೈನ್ ರೆಫರ್ ಮಾಡೋಕ್ಕಾಗವಲ್ದು. ಹೀಗಾಗಿ ನಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ, ನಮಗೆ ಭಾಳ ಪ್ರಾಬ್ಲಮ್ ಆಗತೈತಿ. ಹಾಂ ಸರ್, ಕಂಪ್ಲೇಂಟ್ ಮಾಡಿದ್ವಿ, ಏನೂ ರೆಸ್ಪಾನ್ಸ್ ಇಲ್ಲ. ಅದೇ ರೆಕಾರ್ಡೆಡ್ ವಾಯ್ಸ್ ಪ್ಲೇ ಮಾಡ್ತಾರೆ, ಟೈಮ್ ಬೇಕಂತ ಹೇಳ್ತಾರೆ, ಏನೂ ರೆಸ್ಪಾನ್ಸೇ ಇಲ್ಲ. 3-4 ಸತಿ ಕಂಪ್ಲೇಂಟ್ ಮಾಡಿದ್ರು ಅವ್ರೇನು ಹೇಳಕ್ಕೆ ರೆಡಿ ಇಲ್ಲ. ಜಾಮರ್ ಹಾಕಿದ್ದೇವಂತ ಹೇಳಿ ಸ್ವಲ್ಪ ಟೈಮ್ ಕೊಡ್ರಿ ಅಂತಂತ ಹೇಳಿ 15 ಡೇಸಿಂದ ಇದೇ ಸೇಮ್ ಥಿಂಗ್ ಹೇಳತ್ತಾರೆ ಸರ್ ಅವರು. ಮತ್ತು ಒಂದೊಂದು ಸತಿ ಅಂತೂ ಫೋನೇ ರಿಸೀವ್ ಮಾಡಲ್ಲ. ಅದರಿಂದನೇ ಫೋನಿಗೆ ನೆಟ್ವರ್ಕ್ ಇಲ್ಲ ಸರ್. ಫೋನ್ ಕಾಲ್ಸ್ ಮಾಡಬೇಕಂದ್ರೂ ಹೊರಗಡೆ ಹೋಗಿ ಮಾತಾಡಬೇಕು. ಮೊಬೈಲ್ ನೆಟ್ವರ್ಕ್ ಅಂತೂ ಭಾಳ ಕಡಿಮೆ ಆಗತ್ತೈತೆ ಸರ್. ನಮಗೇನೋ ಆನ್ಲೈನ್ ನೋಡಬೇಕು, ಏನಾದರೂ ಆನ್ಲೈನಲ್ಲಿ ಮೆಟೀರಿಯಲ್ಸ್ ರೆಫರ್ ಮಾಡಬೇಕು. ಎಸ್ಪೆಷಲಿ ಈಗ ಎಕ್ಸಾಮ್ ಏರ್ಟೆಲ್ ತೊಗೊಂಡಿದ್ದು ರೀ. ಏರ್ಟೆಲ್ ಕಾಸ್ಟ್ಲಿ ಆಗತ್ತೆ ಅನ್ನತ್ಲೆ ಎಲ್ಲರೂ ನೆಟ್ ಫ್ರೀ ಕೊಡ್ತಾನೆ ಅಂತ ಜಿಯೋ ಹಾಕ್ಸಿದ್ವಿ. ಮನೆಗೆಲ್ಲ ಜಿಯೋನೇ ಇತ್ತು. ಈಗಂತೂ ನೆಟ್ವರ್ಕ್ ಭಾಳ ಇಶ್ಯೂ ಆಗ್ತಾಯಿತ್ತು. ಮಕ್ಕಳು ಒಬ್ಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ, ಅವಳಿಗಂತೂ ನೆಟ್ವರ್ಕ್ ಹೋಗ್ತಿಲ್ಲ. ವರ್ಕ್ ಫ್ರಮ್ ಹೋಮ್ಗೆ ನೆಟ್ವರ್ಕ್ ಬೇಕು ಮೇನ್, ಅದು ಸಿಗ್ತಾಯಿಲ್ಲ ಅನ್ನೋದಕ್ಕೆ ನನ್ನ ಮಗಳು ಈಗ ಅಲ್ಲಿಗೆ ಹೋಗಿ ಜಾಬ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು PUC ಸೆಕೆಂಡ್ ಇಯರ್ ಇದ್ದಾಳೆ. ಅವಳಿಗೆ ಎಲ್ಲ ಆನ್ಲೈನ್ದಲ್ಲೇ ಕ್ಲಾಸ್ ಎಲ್ಲ ನೋಟ್ಸ್ ಕಳಿಸಿರ್ತಾರೆ. ಅವನು ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ, ಗ್ರೂಪಲ್ಲಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ ಅವು. ನಾವು ಕೇಳಿದ್ವಿ ರೀ, ಏರ್ಟೆಲ್ಗೆ ಕಂಪ್ಲೀಟ್ ಮಾಡಿ ಕೇಳಿದ್ವಿ. ಒಂದು 15 ದಿನ ತಡೀರಿಕೆ ಆಗ್ತೀವಿ ಅಂತ ಒಂದು ಸರಿ ಹೇಳಿದ್ರು. ಆಮೇಲೆ ಮತ್ತೆ ಏನು ರೆಸ್ಪಾನ್ಸೇ ಇಲ್ಲ. ಜಾಮರ ಹಾಕಿದ್ರೆ ಮತ್ತು ಅದರಿಂದನೇ ಅಲ್ವಾ ಈಗ ನಮ್ಗೆ ನೆಟ್ವರ್ಕ್ ಬರ್ತಿರಲಿಲ್ಲ. ಈಗ ಒಂದು 15 ಡೇಸ್ 20 ಡೇಸ್ ಆಯಿತು. ನೆಟ್ವರ್ಕ್ದ ಭಾಳ ಸಮಸ್ಯೆ ಆಗ್ಬಿಟ್ಟದಿಲ್ಲ. ಯಾರಿಗಾರು ನಾವು ಅರ್ಜೆಂಟ್ ಏನರ ಮಾತಾಡಬೇಕು ಕಾಲ್ ಮಾಡಿ ಅಂದ್ರೂ ಕಾಲ್ ಹೋಗೋಲ್ಲ. ಇದ್ರೆ ಹೊರಗೆ ಬರ್ಬೇಕು ನಾವು. ಎಷ್ಟಂತ ಹೊರಗೆ ಬಂದು ಮಾತಾಡೋಕ್ಕಾಗ್ತೈತೆ. ಎಲ್ಲನೂ ಪರ್ಸ್ನಲ್ ವಿಷಯನೂ ಹೊರಗೆ ಬಂದು ರೋಡಿಗೆ. ಹೌದು, ಹೊಸದಾಗಿ 4 ವಾಚ್ ಟವರ್ ಆಗಿದೆ. ವಾಚ್ ಟವರಲ್ಲಿ 24x7 ವಾಚ್ ಮಾಡ್ತಾರೆ. ನಮ್ಮ KSSF ಸ್ಟಾಫ್ಗೆ ಅಲಾಟ್ ಮಾಡ್ತಾಯಿದ್ದೀವಿ.
ಹೊಸ್ದಾಗಿ. ಮತ್ತು ಈಗ ಮೊದಲೆಲ್ಲ 2G ಜಾಮರ್ ಇದೆ ಒಳಗಡೆ, ಆ 2G ಜಾಮರ್ನ ಈಗ 4G ಮತ್ತು 5Gಗೆ ಅಪ್ಗ್ರೇಡೇಷನ್ ಆಗಿ ಎಲ್ಲ ಸೆಂಟ್ರಲ್ ಜೈಲನ್ನು ಸರ್ಕಾರದ ಆದೇಶ ಮತ್ತು ನಮ್ಮ DGP ಅವರ ಆದೇಶದಂತೆ ಎಲ್ಲ ಜೈಲಲ್ಲೂ ಅದನ್ನು ರಿಪೇರಿ ಮಾಡಿ ಮತ್ತು ಅದು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದಾರೆ. ಈಗ ನಮ್ಮಲ್ಲಿ 8 ಜಾಮರ್ ಇದೆ. ಹಂಗೆ ಎಲ್ಲ ಸೆಂಟ್ರಲ್ ಜೈಲಲ್ಲೂ ಆಯಾ ಸೆಂಟ್ರಲ್ ಜೈಲ್ ಪ್ರಿಮಿಸಸ್ ಎಷ್ಟಿದೆ ಅದ್ರ ಪ್ರಕಾರ ಜಾಮರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ನಾವು ಕೇಳಿರೋದು ವಿತಿನ್ ದ ಜೈಲ್ ಪ್ರೆಮಿಸಸ್ ಕೇಳಿದ್ದೀವಿ. ಅದು ಈಗ ಮೊನ್ನೆ ಅದು ಇನ್ಸ್ಟಾಲ್ ಆಗಿರೋದ್ರಿಂದ ಅದನ್ನು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಅದು ಮಾಡಿ ಪಬ್ಲಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ. ಅದು ಕಂಪ್ಲೇಂಟ್ ಬಂದಿದೆ ಪಬ್ಲಿಕ್ಕಿಂದ, ಅದನ್ನು ಅದು ಸರಿ ಮಾಡಲಿಕ್ಕೆ ಹೇಳಿದ್ದೀವಿ ಟೆಕ್ನಿಷಿಯನ್ಗಳಿಗೆ.